ಇನ್ನು ಸೇವೆಯಿಂದ ವಜಾಗೊಂಡಿದ್ದಕ್ಕೆ ಸರ್ಕಾರಿ ಬಸ್ಸನ್ನೇ ಬಸ್ ಚಾಲಕ ಕದ್ದಿರುವಂತಹ ವಿಚಿತ್ರ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಯಾದಗಿರಿ ಜಿಲ್ಲೆಯ ಸೈದಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕುಡಿದ ಮತ್ತಿನಲ್ಲಿ ಕೆಕೆಆರ್ಟಿಸಿ ಬಸ್ಸನ್ನೇ ಚಾಲಕ ಮಹಿಪಾಲ ರೆಡ್ಡಿ ಕದ್ದಿರೋದು. ಚಾಲಕನ ಊರು ರಾಚನಹಳ್ಳಿಯ ದೇಗುಲದ ಮುಂದೆ ಬಸ್ ಪ್ರತ್ಯಕ್ಷ ಆಗಿದೆ. ಬಸ್ ಕಳ್ಳತನ ಆರೋಪದಡಿ ಕೆಕೆಆರ್ಟಿಸಿಯಿಂದ ಕೇಸ್ ಕೂಡ ದಾಖಲಿಸಲಾಗಿದೆ. ಇತ್ತೀಚೆಗೆ ಹಲವು ಆರೋಪದಡಿ ಮಹಿಪಾಲ್ ರೆಡ್ಡಿಯನ್ನ ವಜಾಗೊಳಿಸಲಾಗಿತ್ತು. ಸ್ವತಃ ತನ್ನನ್ನು ವಜಾ ಮಾಡಿರೋ ಕಾರಣದಿಂದಾಗಿ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವುದು ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಬಸ್ಸನ್ನು ಕದ್ದೊಯ್ದಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಕಳ್ಳತನ ಆಗಿರುವಂತಹ ಬಸ್ ಎಲ್ಲಿದೆ ಅಂತ ಹುಡುಕಾಡುವಂತಹ ಸಂದರ್ಭದಲ್ಲಿ ಚಾಲಕನ ಊರು ರಾಚನಹಳ್ಳಿಯ ದೇಗುಲದ ಮುಂದೆ ಅದು ಪ್ರತ್ಯಕ್ಷ ಆಗಿದೆ. ಹೀಗಾಗಿ ವಜಾಗೊಂಡಿದ್ದಂತಹ ಚಾಲಕ ಮಹಿಪಾಲ್ ರೆಡ್ಡಿ ಈ ಒಂದು ಬಸ್ ಅನ್ನ ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ವಿಚಾರ ಈಗ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇತ್ತೀಚೆಗೆ ಹಲವು ಆರೋಪಗಳು ಆತನ ಮೇಲಿತ್ತು. ಹೀಗಾಗಿ ಮಹಿಪಾಲ್ ರೆಡ್ಡಿಯನ್ನ ವಜಾಗೊಳಿಸಲಾಗಿತ್ತು. ಈ ಸಿಟ್ಟಲ್ಲೇ ಆತ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಸೈದಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕುಡಿದ ಮತ್ತಿನಲ್ಲಿ ಕೆಕೆಆರ್ಟಿಸಿ ಬಸ್ ಅನ್ನೇ ಚಾಲಕ ಮಹಿಪಾಲ ರೆಡ್ಡಿ ಕದ್ದಿರೋದು. ಚಾಲಕನ ಊರು ರಾಚನಹಳ್ಳಿಯ ದೇಗುಲದ ಮುಂದೆ ಬಸ್ ಪ್ರತ್ಯಕ್ಷ ಆಗಿದೆ. ಬಸ್ ಕಳ್ಳತನ ಆರೋಪದಡಿ ಕೆಕೆಆರ್ಟಿಸಿಯಿಂದ ಕೇಸ್ ಕೂಡ ದಾಖಲಿಸಲಾಗಿದೆ. ಇತ್ತೀಚೆಗೆ ಹಲವು ಆರೋಪದಡಿ ಮಹಿಪಾಲ್ ರೆಡ್ಡಿಯನ್ನ ವಜಾಗೊಳಿಸಲಾಗಿತ್ತು. ಸ್ವತಃ ತನ್ನನ್ನು ವಜಾ ಮಾಡಿರೋ ಕಾರಣದಿಂದಾಗಿ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವುದು ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಬಸ್ಸನ್ನು ಕದ್ದೊಯ್ದಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಕಳ್ಳತನ ಆಗಿರುವಂತಹ ಬಸ್ ಎಲ್ಲಿದೆ ಅಂತ ಹುಡುಕಾಡುವಂತಹ ಸಂದರ್ಭದಲ್ಲಿ ಚಾಲಕನ ಊರು ರಾಚನಹಳ್ಳಿಯ ದೇಗುಲದ ಮುಂದೆ ಅದು ಪ್ರತ್ಯಕ್ಷ ಆಗಿದೆ. ಹೀಗಾಗಿ ವಜಾಗೊಂಡಿದ್ದಂತಹ ಚಾಲಕ ಮಹಿಪಾಲ್ ರೆಡ್ಡಿ ಈ ಒಂದು ಬಸ್ ಅನ್ನ ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ವಿಚಾರ ಈಗ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇತ್ತೀಚೆಗೆ ಹಲವು ಆರೋಪಗಳು ಆತನ ಮೇಲಿತ್ತು. ಹೀಗಾಗಿ ಮಹಿಪಾಲ್ ರೆಡ್ಡಿಯನ್ನ ವಜಾಗೊಳಿಸಲಾಗಿತ್ತು. ಈ ಸಿಟ್ಟಲ್ಲೇ ಆತ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.